78 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು. ಸೊ ಸಾಹಿತ್ಯ ಇತಿಹಾಸ ಇಲ್ಲಿವರೆಗೆ ಏನು ಓದಿದೀವಿ ಅಂತನ್ನುವಂತಹದ್ದು ಜಗಜ್ಜಾಹೀರಾಗಿದೆ. ಅದನ್ನ ಯಾಕೆ ಹೇಳಿದ್ರು ಅಂತನ್ನುವಂತಹದ್ದು ಅವರ ಆ ಸಾಹಿತ್ಯವನ್ನ ಇತಿಹಾಸವನ್ನ ಜನರ ಮುಂದೆ ಪಠ್ಯದ ಮೂಲಕ ಅಥವಾ ಬೇರೆ ಬೇರೆ ಸ್ವರೂಪದ ಮೂಲಕ ಇಡೀ ಭಾರತೀಯರಲ್ಲಿ ತುಂಬುವಂತಹ ಉದ್ದೇಶ, ಏಕೈಕ ಉದ್ದೇಶ ನನ್ನ ಅನಿಸಿಕೆ, ಈ ಸಮಾಜವನ್ನ ಹೇಡಿಯನ್ನಾಗಿ ಮಾಡಬೇಕು, ನಿರ್ವೀರ್ಯನ್ನಾಗಿ ಮಾಡಬೇಕು, ಸ್ವಾಭಿಮಾನ ಶೂನ್ಯರನ್ನಾಗಿ ಮಾಡಬೇಕು, ದೇಶಭಕ್ತಿ ಹೀನರನ್ನಾಗಿ ಮಾಡಬೇಕು ಅಂತನ್ನುವಂತಹದ್ದೇ ಉದ್ದೇಶ ಇಲ್ಲಿವರೆಗೆ ನಾವು ಓದಿದಂತ ಇತಿಹಾಸ ಇದೆ. ಅದು ಬಹಳ ಸ್ಪಷ್ಟವಾಗಿತ್ತು ಅವ್ರ ಮನಸ್ಸಿನಲ್ಲಿ. ಇದು ಅಹಿಂಸೆ 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 ಅಂತ ಹೇಳಿ 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 ಇಲ್ಲಿ ತನಕ ನಾಗಮಂಗಲದ ಗಣೇಶ ಉತ್ಸವದ ಮೇಲೆ, ಗಣಪತಿಯ ಮೇಲೆ ಚಪ್ಪಲಿ, ಗಣಪತಿಯ ಮೇಲೆ ಬಾಟಲ್ಗಳು, ಗಣಪತಿಯ ಮೇಲೆ ಪೆಟ್ರೋಲ್ ಬಾಂಬ್ಗಳು, ಗಣಪತಿಯ ಮೇಲೆ ಕಲ್ಲೆಸೆಯುವಂತ ಸಂದರ್ಭದಲ್ಲೂ ಕೂಡ ನಾಗಮಂಗಲದ ಗಣಪತಿಯ ಮೇಲೆ ಕಲ್ಲೆಸೆದಿದ್ದಾರೆ ವಿನಃ ನಮ್ಮ ಗಣಪತಿ ಏನಾಗಿಲ್ಲ. ಈ ಹೇಡಿ ಮಾನಸಿಕತೆ ಈ ಇತಿಹಾಸದ ಪರಿಣಾಮ ಇದೆ. ಇದೇ ಮೂಲ ಉದ್ದೇಶ ಇತ್ತು ಅವ್ರದ್ದು. ನಿರ್ವೀರ್ಯ ಮಾಡಬೇಕು ಈ ಸಮಾಜವನ್ನ. ಇವತ್ತಾಗಿದೆ. ಆ ಹೋರಾಟ, ಕೆಚ್ಚು, ಪ್ರತಿಭಟನೆ, ಪ್ರತಿಕ್ರಿಯೆ ಅನ್ನುವಂಥದ್ದೇ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಇವತ್ತು ಹರೀಶ್ ಇರ್ಬೋದು, ಇವತ್ತು ಹರ್ಷ ಅವರು ಇರ್ಬೋದು, ಅವರಿಗೆ ಆ ಒಳಗಡೆಯ ಕುದಿ ಏನಿದೆಯಲ್ಲ, ಇವತ್ತು ಸಾಹಿತ್ಯದ ಮೂಲಕ ಜನರ ಮುಂದೆ ಇಡ್ತಾ ಇರೋದು. ಸಾವಿರ 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 ಪ್ರಣಾಮಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಅವರು ಹೇಳಿದ್ರು, ಈ ಪುಸ್ತಕ ಬಿಡುಗಡೆಗೆ ಯಾರನ್ನ ಕರೆಯೋಬೇಕು ಅಂತ ಹೇಳಿ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರು ಬರ್ಲಿಲ್ಲ. ಕೊನೆಗೆ ಮುತಾಲಿಕರ್ ನೋಡೋಣ ಅಂತ ಹೇಳಿ ಮುತಾಲಿಕರ್ನು ಕರೆದ್ರು. ಸೊ ಮುತಾಲಿಕ, ನಾನೊಬ್ಬ ಬಂಡ, ಸೊ ನಾನು ಒಪ್ಕೊಂಡೆ. ಇದೇ ರೀತಿ 2009 ಹಿಮಾನಿ ತಾಯಿ ಸಾವರ್ಕರ್, ಗೋಪಾಲ್ ಗೋಡ್ಸೆ ಅವರ ಮಗಳು, ಸಾವರ್ಕರ್ ಅವರ ಸೊಸೆ, ಅವರು ನನಗೆ ಒಂದು ಸಲ ಫೋನ್ ಮಾಡಿದ್ರು. ಮುತಾಲಿಕರೇ, ನಾವು ಪ್ರತಿ ವರ್ಷ ನಾಥುರಾಮ್ ಗೋಡ್ಸೆ ಅವರ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ತೀವಿ. ಆ ಆಚರಣೆ ದಿನ ಒಬ್ಬ ಹೋರಾಟಗಾರನ, ಒಬ್ಬ ವ್ಯಕ್ತಿಯನ್ನ, ವಿಶೇಷ ವ್ಯಕ್ತಿಗೆ ನಾವು ನಾಥುರಾಮ್ ಗೋಡ್ಸೆ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ಬಾರಿ ನಿಮ್ಮನ್ನ ನಾವು ಯೋಚನೆ ಮಾಡಿದೀವಿ, ನೀವು ಒಪ್ಕೊಳ್ತೀರಾ ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ನಾನು ಕೇಳಿದೆ, ಒಪ್ಪಿಕೊಳ್ತೇರಾ ಅಂತನ್ನುವಂಥದ್ದು ಶಬ್ದ ಯಾಕೆ ಬಳಸ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಅವಾಗ ಹರ್ಷ ಅವರು ಹೇಳಿದ್ದನ್ನ ಅವರು ಕೂಡ ಹೇಳಿದ್ರು. ಬಹಳ ಜನ ಹೆದರ್ತಾರೆ, ಬಹಳಷ್ಟು ಜನರಿಗೆ ಕೇಳಿದೀವಿ, ಒಪ್ಕೊಳ್ತಾ ಇಲ್ಲ. ಅದಕ್ಕೆ ನಿಮಗೆ ಆ ಒಪ್ಕೊಳ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದೆ ವಿನಃ ಇನ್ನೇನು ಇಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಸಹರ್ಷದಿಂದ ನಾನು ಒಪ್ಕೊಳ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಅದನ್ನ ನಾನು ತಗೊಂಡೆ. ಅದೊಂದು ಪುನಾದಲ್ಲಿ ಕಾರ್ಯಕ್ರಮ ಆಯ್ತು. ಅವ್ರ ಮನೆಯಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಅದನ್ನ ಹೊರಗಡೆ ಮಾಡಕ್ಕೆ ಅವಕಾಶ ಇಲ್ಲ. ಹೊರಗಡೆ ಪೊಲೀಸರೆಲ್ಲ ನಿಂತಿರ್ತಾರೆ. ಇನ್ನೂ ಕೂಡ ಹೆದರ್ಕೊಂಡು ಆ ಗೋಡ್ಸೆ ಫ್ಯಾಮಿಲಿ ಬದುಕ್ತಾ ಇದೆ. ಈಗ ಅವರು ಹರೀಶ್ ಅವ್ರು ಹೇಳಿದ್ರು ಏನಂದ್ರೆ, ಪೂನಾದವರಿಗೆ ಗೋಡ್ಸೆ ಅವರ ಮನೆ ಎಲ್ಲಿ ಅಂತ ಅನ್ನೋದು ಗೊತ್ತಿಲ್ಲ. ಕಾರಣ
ಇವತ್ತಿನ ಈ ಇಷ್ಟು ವರ್ಷದ ಸಾಹಿತ್ಯದ ಪರಿಣಾಮ ಡರ್, ಟೆರರ್, ಹೆದರಿಕೆ ನಿರ್ಮಾಣ ಮಾಡಿದ್ದಾರೆ. ಅದು ಮೋದಿಯವರಿಗೆ ಬಂದುಬಿಟ್ಟಿದೆ. ಮೋದಿಯವರಿಗೆ ಬಂದ್ಬಿಟ್ಟಿದೆ. ಹೇಗೆ ಹೇಳ್ತೀನಿ ನಿಮಗೆ, ಪಾರ್ಲಿಮೆಂಟ್ ನಲ್ಲಿ ಗೋಡ್ಸೆ ಅವರ ಬಗ್ಗೆ ಏನೋ ಚರ್ಚೆ ಆಯ್ತು. ಯಾರೋ ಏನೋ ಕೆಟ್ಟದಾಗಿ ಮಾತಾಡಿದ ತಕ್ಷಣನೇ ಪ್ರಜ್ಞಾ ಸಿಂಗ್ ಠಾಕೂರ್ MP ಎದ್ದು ನಿಂತು ಹೇಳಿದ್ರು, ಗೋಡ್ಸೆ ದೇಶದ್ರೋಹಿ ಆಗಿರ್ಲಿಲ್ಲ, ಗೋಡ್ಸೆ ದೇಶಭಕ್ತನಾಗಿದ್ದ ಅಂತನ್ನೋದು ಎರಡೇ ಶಬ್ದ ಹೇಳಿದ್ರು. ಎರಡೇ ಶಬ್ದ ಹೇಳಿದ್ರಿ. ಮೋದಿಯವರು ಇಮ್ಮಿಡಿಯೇಟ್ ಅಕ್ಷಮ್ಯ ಅಪರಾಧ ಮಾಡಿದರೆ ಇದಕ್ಕೆ ನಾನು ಎಂದೂ ಜೀವನ ಪೂರ್ತಿ ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರು. ಯಾಕೆ ಸ್ವಾಮಿ, ನಿಮಗೂ ಹೆದರಿಕೆನಾ? ಅವರನ್ನ ಅದು ಒಂದೇ ಹೇಳಿದ್ದಕ್ಕೆ ಇವತ್ತು ಅವ್ರು ಎರಡನೇ ಬಾರಿ ಟಿಕೆಟ್ ಸಿಗಲಿಲ್ಲ. ಬರೇ ಗೋಡ್ಸೆ ಬಗ್ಗೆ ಹೇಳಿ ದೇಶಭಕ್ತ ಇದ್ದ ಇಷ್ಟೇ. ಇವತ್ತು ಈಗ ಹರೀಶ್ ಅವರು ಹೇಳಿದ್ರು, ಬರೀ ಇಷ್ಟಕ್ಕೆ ನಿಲ್ತೀರಾ? ಅದ್ರ ಹಿಂದೆ ಯಾರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಚರ್ಚೆ ಆಗ್ಲಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿಲ್ಲ, ಟಿಕೆಟ್ ಕೊಡ್ಲಿಲ್ಲ ರೇ. ಎರಡನೇ ಬಾರಿ ಟಿಕೆಟ್ ಕೊಡ್ಲಿಲ್ಲ ಅವರಿಗೆ. ಅಪಮಾನ ಮಾಡಿದ್ರು, ಅವಮಾನ ಮಾಡಿದ್ರು. ಒಬ್ಬ ಹಿಂದೂ ನಾಯಕಿಯನ್ನು, ಹಿಂದೂ ಸನ್ಯಾಸಿನಿಯನ್ನ, ಹೋರಾಟಗಾರ್ತಿಯನ್ನ 9 ವರ್ಷ ಜೈಲಿನಲ್ಲಿ ಕಠಿಣ ಶಿಕ್ಷೆ ಅನುಭವಿಸಿದಂತ ಆ ಮಹಿಳೆಗೆ ಅವಮಾನ ಮಾಡಿದ್ರು. ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ನಾನು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವ್ರು ಇವತ್ತಿಗೂ ಸಂಪರ್ಕ ಇದೆ. ಕಣ್ಣೀರು ಬರುತ್ತೆ ನಮಗೆ. ಆ ಮಹಿಳೆಗೆ ಈ ಸಮಾಜ ನಡ್ಕೊಂಡಂತಹ ರೀತಿ, ಬತ್ತಲೆಯಾಗಿ ಉಲ್ಟಾ ನೇತ್ ಹಾಕಿ ಹೊಡೆದಿದ್ದಾರ್ರಿ. ಇನ್ನೂ ಅನೇಕ ಹಿಂಸೆಯನ್ನು ಕೊಟ್ಟಂತ ಮಹಾ ಹೋರಾಟಗಾರ್ತಿಗೆ ಮೋದಿಯವರು ಯಾಕೆ ಅಪಮಾನ ಮಾಡಿದ್ರಿ? ನೂಪುರ್ ಶರ್ಮಾ ಅಗಾಧವಾದಂಥ ಜ್ಞಾನ, ವಕ್ತೃತ್ವ, ಉತ್ತರ ಕೊಡುವಂತ ಧಾಡಸಿ ಮಹಿಳೆ ಚರ್ಚೆಯಲ್ಲಿ ಮಹಮ್ಮದ್ ಪೈಗಂಬರ ಸಂಬಂಧಪಟ್ಟಂತ ವಿಚಾರವನ್ನ ಹೇಳಿದ ತಕ್ಷಣನೇ ಇಡೀ ಜಗತ್ತಿನ ಮುಸ್ಲಿಮರು ಟಾರ್ಗೆಟ್ ಮಾಡಿದ್ರು. ಇಡೀ ಜಗತ್ತಿನ ಮುಸ್ಲಿಂ ಟಾರ್ಗೆಟ್ ಮಾಡಿದ್ರು. ಇದ್ದದ್ದನ್ನು ಹೇಳಿದಾರ ಅವರು. ಪುಸ್ತಕದಲ್ಲಿದೆ, ಕುರಾನ್ದಲ್ಲಿದೆ. ಜಾಕೀರ್ ನಾಯ್ಕ್ ಹೇಳಿದಾನೆ, OIC ಹೇಳಿದಾನೆ, ಬೇಕಾದಷ್ಟು ಜನ ಚರ್ಚೆ ಮಾಡಿದ್ದಾರೆ. ಅದನ್ನೇ ನೂಪುರ್ ಶರ್ಮಾ ಹೇಳಿದ ತಕ್ಷಣನೇ ಇಡೀ ಜಗತ್ತಿನ ಎಲ್ಲಾ ಮುಸ್ಲಿಮರು ಕೂಡ ಅವ್ರ ಮೇಲೆ ಬಿದ್ರು. ಆವಾಗ ನಮ್ಮ ಕೇಂದ್ರ ಸರ್ಕಾರ ನಡ್ಕೊಂಡದ ರೀತಿ ಹೇಗೆ? 4 ಗೋಡೆಯ ಮಧ್ಯದಲ್ಲಿ ಕೂಡಿಸಿದ್ರಲ್ರಿ ಆ ಮಹಿಳೆಯನ್ನ. ಹೆದರ್ಕೊಂಡು ಇವತ್ತು ಜೀವನ ಮಾಡ್ತಾಳೆ. ಯಾವಾಗ ಸಾಯ್ತೀನಿ, ಯಾವಾಗ ಬಾಂಬ್ ಬೀಳುತ್ತೆ, ಯಾವಾಗ ಗುಂಡು ಬೀಳುತ್ತೆ, ಯಾರು ಬರ್ತಾರೋ ಏನೋ ಯಾಕೋ ಅಂತನ್ನುವಂತ ಬದುಕೋ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲೇ. ಯಾಕೆ ಅಮಿತ್ ಶಾ ಗೃಹ ಮಂತ್ರಿ, ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳಬೇಕಾಗಿತ್ತು. ನೂಪುರ್ ಶರ್ಮಾ ಇದ್ದದ್ದನ್ನ ಹೇಳಿದ್ದಾರೆ. ಕುರಾನ್ದಲ್ಲಿದೆ, ನೀವು ಸಾಕಷ್ಟು ಸಲ ಚರ್ಚೆಯಲ್ಲಿ ಹೇಳಿದಿರಿ, ಅದರಲ್ಲಿ ಏನೇನೂ ತಪ್ಪಿಲ್ಲ, ಓಪನ್ ಆಗಿ ಚರ್ಚೆ ಮಾಡೋಣ, ಅವಳ ಒಂದು ಕೂದಲ ಮುಟ್ಟಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ ಅಂತ ಅನ್ನೋದು ಹೇಳಕ್ಕಾಗ್ಲಿಲ್ಲೇನ್ರಿ ಇವರಿಗೆ? ಇದು ನಮ್ಮ ಡರ್, ಹೆದರಿಕೆ. ಇದೇ ಮಾತನ್ನ ಮೊನ್ನೆ ಈಗೊಂದು 15 ದಿನ ತಿಂಗಳಾಯ್ತು, ಇಲ್ಲಿ ಒಬ್ಬ ಸ್ವಾಮೀಜಿಯವರು, ಮಹಾರಾಷ್ಟ್ರದಲ್ಲಿ ಒಬ್ಬರು ಸ್ವಾಮೀಜಿಯವರು ಮಾತಾಡಿದ್ರು. ಸೇಮ್ ವಾಕ್ಯವನ್ನ ಮಾತಾಡಿದ್ರು, ಹೇಳಿದ್ರು.
ಯಾವಾಗಲೂ ಇಡೀ ಮುಸ್ಲಿಂ ಸಮಾಜ ಇವತ್ತಿಗೂ ಪ್ರತಿಭಟನೆ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಪ್ರತಿಭಟನೆ ಮಾಡಿದ್ರು, ಮಹಾರಾಷ್ಟ್ರದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಸಿರ್ ತನ್ ಸೆ ಜುದಾ, ರುಂಡವನ್ನ ಶರೀರದ ಪಕ್ಕದಲ್ಲಿ ನಾವು ಸರಿಸ್ತೀವಿ, ರುಂಡವನ್ನ ಕಿತ್ತಾಕ್ತೀವಿ ಅಂತ ಹೇಳಿ ಘೋಷಣೆ ಹಾಕ್ತಾ ಹೋದ್ರು. ಆ ಸಂತ ಸನ್ಯಾಸಿಯ ಆ ವಾಕ್ಯದ ಹೇಳಿದ ಪರಿಣಾಮದಿಂದ ಅಲ್ಲಿಯ ಮುಖ್ಯಮಂತ್ರಿ ಏಕನಾಥ ಸಿಂಧೆ ಅವರನ್ನ ಪಕ್ಕದಲ್ಲೇ ಕೂಡಿಸ್ಕೊಂಡೇ ಹೇಳಿದ್ರು, ಮರಾಠಿಯಲ್ಲಿ ಹೇಳಿದ್ರು. ಏನ್ ಹೇಳಿದ್ರು ಅವರು? ಇಲ್ಲಿ ಸಂತರು ಕೂತಿದ್ದಾರೆ, ನಮ್ಮ ದೇಶ ಸಂತ ಮಹಂತರ ಋಷಿ ಮುನಿಗಳ ನಾಡಿದು, ಅವರಿಂದ ಬೆಳೆದಿದ್ದೀವಿ, ಅವರಿಂದ ಉಳಿದಿದ್ದೀವಿ, ಅವರಿಂದ ನಾವು ಬೆಳೆಯೋರಿದ್ದೀವಿ. ಅವರ ಹೇಳಿದ ವಾಕ್ಯದ ಸಂಬಂಧಪಟ್ಟಾಗಿ ಏನಾದ್ರೂ ಈ ಸ್ವಾಮೀಜಿಯ ಒಂದು ಕೂದಲ ಮುಟ್ಟಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಏಕನಾಥ ಸಿಂಧೆ ಅವರ ಗುಡುಗಿದ ಪರಿಣಾಮದಿಂದ ಇವತ್ತ ಆ ಸ್ವಾಮೀಜಿ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ. ಇದೇ ಮಾತನ್ನ ನಾವು ಕೇಂದ್ರದ ವ್ಯಕ್ತಿಗಳಿಂದ ಅಪೇಕ್ಷೆ ಪಟ್ಟಿದ್ದೀವಿ. ಅಂದ್ರೆ ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಇತಿಹಾಸ ನಮ್ಮನ್ನ ಹೇಗೆ ನಿರ್ಮಾಣ ಮಾಡಿಬಿಟ್ಟಿದೆ. ಓಪನ್ ಆಗಿ ಮಾತನಾಡುವಂತ ಮಾನಸಿಕತೆ ಇವತ್ತು ಬಹಳಷ್ಟು ಜನರಲ್ಲಿ ಇಲ್ಲ. ಸೊ ಹಾಗಾಗಿ ಇವತ್ತು ಈ ಪುಸ್ತಕ ಪ್ರಕಟಣೆ ಮಾಡುವಂತ ಪ್ರಕಾಶಕರು, ವ್ಯಕ್ತಿ, ಅನುವಾದಕರು, ಇವರು ಎಲ್ಲರ ಎದೆ 8 ಎದೆ ಇದೆ, 56 ಇಂಚ್ ಎದೆ ಇದೆ ಅಂತ ಅವರ ಧೈರ್ಯಕ್ಕೆ, ಅವರ ಒಂದು ಈ ಸಾಹಸಕ್ಕೆ ಮೆಚ್ಚಲೇಬೇಕು, ಅಭಿನಂದನೆಗಳನ್ನು ಹೇಳಲೇಬೇಕು ನಾವು. ಸೊ ಇನ್ನು ಈ ಪುಸ್ತಕದ ಸಂಬಂಧಪಟ್ಟ ಹಾಗೆ ನಾನೇಕೆ ಅಂತ ಹೇಳಿ ಪ್ರತಿಯೊಬ್ಬರು ನೀವು ಓದ್ಬೇಕಾಗತ್ತೆ. ನಾನೇಕೆ ಅಂತಂದ್ರೆ ನಾನು ಅಂತನ್ನುವಂಥದ್ದು ಪ್ರತಿಯೊಬ್ರು ಹೇಳಬೇಕಾಗತ್ತೆ. ಸೊ ಪ್ರತಿಯೊಬ್ರು ಕೂಡ ಆ ವ್ಯಕ್ತಿಯ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಯೋಚನೆ, ಚರ್ಚೆ ಒಂದ್ಸಲ ಮಾಡ್ಲೇಬೇಕು ನಾವು. ಅದನ್ನೇ ಹೇಳಿದ್ರು ಹರೀಶ್ ಅವರು, ಇಲ್ಲಿಗೆ ನಿಂತ್ಕೊಳ್ಳೋಂಗಿಲ್ಲ ಅಂತ ಹೇಳಿ. ಸೊ ಇವತ್ತು ನಾವು ಎಷ್ಟು ವಿಚಿತ್ರವಾದಂತಹ ಮಾನಸಿಕ ಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೀವಿ ಅಂತನ್ನುವಂತಹದ್ದು 78 ವರ್ಷದ ಈ ದೇಶದ ಆ ಹೆದರಿಕೆ, ಸುಳ್ಳು ಇತಿಹಾಸವನ್ನ ಓದಿ 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 ಯಾರು ನಿಮಗೆ ಸ್ವಾತಂತ್ರ್ಯ ತಂದು ಕೊಟ್ರು ಅಂತ ಹೇಳಿ ಇವತ್ತಿಗೂ ನೀವು ಶಾಲೆಗೆ, ಮಕ್ಕಳಿಗೆ, ಕಾಲೇಜ್ಗಳಲ್ಲಿ ಕೇಳಿದ್ರೆ ಇಬ್ಬರ ಹೆಸರು ಹೇಳ್ತಾರ, ಗಾಂಧೀಜಿ, ನೆಹರೂಜಿ. 3ನೇ ಜಿ ಗೊತ್ತೇ ಇಲ್ಲ ಅವರಿಗೆ ಇವತ್ತಿಗೂ. ಹಾಗಾದ್ರೆ ಎಷ್ಟು ಜನರ ತ್ಯಾಗ, ಎಷ್ಟು ಜನರ ಬಲಿದಾನ, ಎಷ್ಟು ಜನರ ಸಂಸಾರ ಉದ್ಧ್ವಸ್ತ ಮಾಡ್ಕೊಂಡ್ರಲ್ಲ, ನಗನಗತ ನೇಣಗಂಬ ಸೇರಿದಾರಲ್ಲ, ಗುಂಡು ಹೊಡ್ಕೊಂಡ್ರಲ್ಲ. ಹಾಗಾದ್ರೆ ಅವ್ರ ತ್ಯಾಗ, ಬಲಿದಾನ ವ್ಯರ್ಥನ ಅವ್ರದು. ಇದನ್ನೇ ಮುಚ್ಚಾಕಿದ್ರು ಅವ್ರು. ಯಾಕೆ? ಈ ಸಮಾಜ ಹೋರಾಟಕ್ಕೆ, ಸಮಾಜ ಪ್ರತಿಕ್ರಿಯೆಗೆ, ಪ್ರತಿಭಟನೆಗೆ ಏಳಬಾರದು. ಅವರು ಸಕ್ಸೆಸ್ ಆದ್ರು, ಅವರು ಯಶಸ್ವಿ ಆದ್ರು. ಯಾರು ಹಿಂದೆ ವಿಚಾರ ಇಟ್ಟುಕೊಂಡು ಇಲ್ಲಿ ತನಕ ಇತಿಹಾಸವನ್ನ, ಪುಸ್ತಕಗಳನ್ನ ನಮಗೇನು ಬೋಧನೆಯನ್ನ ಮಾಡ್ತಾ ಬಂದ್ರು, ಅವರು ಯಶಸ್ವಿ ಆದ್ರು. ಸೊ ಆ ಯಶಸ್ವಿಗೆ ಉತ್ತರ ಕೊಡಬೇಕಾಗಿದೆ. ಇಲ್ಲ, ನಿಮ್ಮ ಯಶಸ್ವಿ ಅಯಶಸ್ವಿ ಮಾಡ್ತೀವಿ, ಅಯಶಸ್ವಿ ಮಾಡ್ತೀವಿ, ಸುಳ್ಳನ್ನ ಮಾಡ್ತೀವಿ. ನಿಜವಾದ ಇತಿಹಾಸ ಬೇರೆ ಇದೆ. ಹೋರಾಟದ, ತ್ಯಾಗದ, ಸಂಘರ್ಷದ, ದೇಶಭಕ್ತಿಯ ಇತಿಹಾಸ ಇದೆ ಅಂತ ಹೇಳೋಗೋಸ್ಕರನೇ ಸಮೃದ್ಧಿ ಸಾಹಿತ್ಯ ಇವತ್ತು ಪ್ರಕಾಶಕರು ನಿರ್ಮಾಣ ಆಗಿದ್ದಾರೆ ಅಂತ ಬೇಕಾಗಿದ್ದೀರಿ. ಎಷ್ಟು ವಿಷಯಗಳನ್ನ ಇವತ್ತು ಹರೀಶ್ ಅವರು ಹೇಳಿದ್ರು. ಇನ್ನೂ ನಾವು ಕೇಳಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ಕೇಳಲಾರದ ವಿಷಯಗಳು, ಕೇಳಲಾರದ ಇವತ್ತು ಇತಿಹಾಸ ನಮಗೆ ಕೇಳಿದ ತಕ್ಷಣನೇ ಹೆಂಗಿಂಗ್ ಏನೇನಾಗ್ತಾ ಇದೆ, ಎಷ್ಟು ಕುತೂಹಲ ಆಗ್ತದೆ, ಎಷ್ಟು ಒಳಗಡೆಗೆ ನಮಗೆ ಸಿಟ್ಟು ಬರ್ತಾ ಇದೆ ಎಲ್ಲರಿಗೂ.
ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಹೊಟ್ಯಾಗಿನ ಸಿಟ್ಟು ರಟ್ಟ್ಯಾಗ ಬರಬೇಕಾಗಿದೆ. ಒಬ್ರು ಪುಸ್ತಕ ಬರೆದಿದ್ದಾರೆ, ಹೊಟ್ಯಾಗಿನ ಸಿಟ್ಟು ರಟ್ಟ್ಯಾಗ ಬರ್ಲಿ ಅಂತ ಹೇಳಿ. ಭಾವುರಾವ್ ದೇಶಪಾಂಡೆ ಅಂತನ್ನುವಂಥವ್ರು ನಮ್ಮ ಸಂಘದ ಹಿರಿಯ ಪ್ರಚಾರಕರು ಪುಸ್ತಕ ಬರೆದ್ರು. ಇವತ್ತು ಅದಿಲ್ಲ, ರಟ್ಟ್ಯಾಗಿಲ್ಲ. ವಾಟ್ಸಪ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಮೊಬೈಲ್ ನಲ್ಲಿ, ನೆಟ್ವರ್ಕ್ ನಲ್ಲಿ ಇಲ್ಲೇ ಇದೆ, ಅಷ್ಟೇ ಓಡಾಡ್ತಾ ಇದೆ, ಹೊರಗೆ ಬರ್ತಾನೆ ಇಲ್ಲ. ಗೊತ್ತಿದೆ ನಮಗೆ ಇತಿಹಾಸ ತಪ್ಪಿದೆ, ನಮ್ಮ ಕಾಂಗ್ರೆಸ್ ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಿದೆ, ಅಥವಾ ಇನ್ನೇನೋ ಎಲ್ಲ ನಡೀತಾ ಇರುವಂತದ್ದು ಇದು ತಪ್ಪು ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಮುಂದಿನ ಹೆಜ್ಜೆ ಏನು? ಅದೇ ಚರ್ಚೆ, ಅದೇ ವಾಟ್ಸಪ್, ಅದೇ ಮೆಸೇಜು, ಅದನ್ನೇ ಕಳಿಸ್ತಾ ಇರೋದಾ, ಅಥವಾ ಇನ್ನೇನಾದ್ರೂ ಮಾಡ್ಬೇಕಾ ಅಂತನ್ನುವಂಥದ್ದು ಯೋಚನೆ ಮಾಡ್ಬೇಕಾಗಿದೆ. ಆ ಯೋಚನೆ ಮಾಡದೇ ಇದ್ರೆ ನಾವು ಉಳಿಗಾಲ ಇಲ್ಲ. 100ಕ್ಕೆ 100 ಹೇಳ್ತೀನಿ, ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನುವಂತ ಅಂಧಕಾರದ ಸ್ಥಿತಿಗೆ ನನಗಂತೂ ಅನಿಸ್ತಾ ಇದೆ. 45 ವರ್ಷ ಆಯ್ತು ನಾ ಮನೆ ಬಿಟ್ಟು. RSS ಮೂಲಕ ವಿಶ್ವ ಹಿಂದೂ ಬಜರಂಗಳ ಶ್ರೀರಾಮ ಸೇನೆ ಸಂಘಟನೆಯವರೆಗೆ ನಾನು ತಲುಪಿದ್ದೀನಿ. 111 ಕೇಸ್ ನನ್ನ ಮೇಲೆ. ಇವತ್ತು ನಾಗಮಂಗಲದ ಗಲಾಟೆಯ ಗಲಭೆಯಲ್ಲಿ ಮುಸ್ಲಿಮರು ಕಲ್ಲೆಸೆದರು, ಮುಸ್ಲಿಮರು ಅಲ್ಲಿ ಕಿಡಿಗೇಡಿಗಳಲ್ಲಿ ಬಾಟಲ್ ಎಸೆದರು, ನಮ್ಮ ಗಣಪತಿಯನ್ನು ಅವಮಾನ ಮಾಡಿದ್ರು. ಆದರೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂತಹ ಮಂಡಳಿಯವರನ್ನ ಅರೆಸ್ಟ್ ಮಾಡಿ ಇವತ್ತು ಮಂಡ್ಯ ಜೈಲಿನಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಹೋಗಿ ಭೇಟಿಯಾಗಿ ಸಾಂತ್ವನ ಹೇಳೋಣ, ಧೈರ್ಯ ಹೇಳೋಣ ಅಂತ ಹೇಳಿ ಹೊರಟ್ರೆ ಮದ್ದೂರಿಗೆ ನನ್ನನ್ನು ತಡೆದ್ರು. 7 ಜೀಪುಗಳು, 1 ವ್ಯಾನು. ಯಾರನ್ನ ಹಿಡಿಯಕ್ಕೆ? ಮುತಾಲಿಕನ್ನ ಹಿಡಿಯಕ್ಕೆ ತಡೆದ್ರು. DC ಆರ್ಡರ್ ಇದೆ, ನೀವು ಹೋಗಂಗಿಲ್ಲ ಮಂಡ್ಯಕ್ಕೆ ಅಂತಂದ್ರು. ಅಂದ್ರೆ ಇದೆಲ್ಲವನ್ನೂ ಕೂಡ ಇವತ್ತು ಇಷ್ಟೆಲ್ಲ ಅನುಭವಿಸಿದ ನಂತರ ನನಗೆ ಅನಿಸ್ತಾ ಇದೆ, ನನಗೆ ರಾತ್ರಿ ಕೆಲಸ ನಿದ್ದೆ ಬರ್ತಾ ಇಲ್ಲ. ಮುಂದಿನ ದೇಶದ ಭವಿಷ್ಯ ಹೇಗಪ್ಪ ಇದು? ಏನು ಇದು? 100 ವರ್ಷ ಆಯ್ತಲ್ಲ RSS, 100 ವರ್ಷ, 100 years. ಡಾಕ್ಟರ್ ಹೆಡ್ಗೇವಾರ್ ಅವತ್ತೇ ಹೇಳಿದ್ರು, ಯಾಚಿ ದೇಹಿ ಯಾಚಿ ಡೋಳೆ, ಇದೇ ಶರೀರ ಇದೇ ಕಣ್ಣಿನಿಂದ ನಾನು ಹಿಂದೂ ರಾಷ್ಟ್ರ ನೋಡ್ಬೇಕು ಅಂತನ್ನುವಂಥದ್ದು ಅವತ್ತು ಅವ್ರು ಹೇಳಿದ್ರು. 100 ವರ್ಷ ಆದ್ರೂ ಕೂಡ ನಮಗೇನು ಅನಿಸ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ. ಸೊ ಇದಕ್ಕೆ ವ್ಯಾವಹಾರಿಕ ಆಚರಣೆ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡದೇ ಇದ್ರೆ, ಅದಕ್ಕೆ ನಾನು ಹೇಳಿದೆ, ನಾನೇಕೆ ಕೊಲೆ ಈ ವಧೆ ಮಾಡಿದೆ ಅಂತನ್ನುವಂತ ಪ್ರಶ್ನೆ ಹಾಕಿದ್ದಾರೆ. ಪ್ರಶ್ನೆ ಬೇಡ, ಈಗ ನಾನೇಕೆ ಮಾಡಬಾರದು ಅಂತನ್ನುವಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಅವತ್ತಿನ ಸ್ಥಿತಿ ಇವತ್ತಿನ ಸ್ಥಿತಿ ವ್ಯತ್ಯಾಸ ಹೇಳಿದ್ದಾನೆ, ವ್ಯತ್ಯಾಸ ಹೇಳಿ. ನಾಥೂರಾಮ್ ಗೋಡ್ಸೆ ಕೊಲೆ ಅನ್ನುವಂಥದ್ದು, ವಧೆ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾವುದಕ್ಕಾಗತ್ತೆ? ದುಡ್ಡಿಗೋಸ್ಕರ, ಗಂಡ ಹೆಂಡತಿ ಜಗಳಕ್ಕೋಸ್ಕರ, ಮಕ್ಕಳ ಜಗಳ, ಇದು ಗದ್ದೆ ತೋಟದ ಜಗಳ, ಸಾಲದ ಜಗಳ, ಅಥವಾ ಇನ್ನೇನೋ ಇಂಥ ಹುಡುಗಿ ಜಗಳ, ಇಂಥದಕ್ಕೆ ಜಗಳ ಆಗಿ ಕೊಲೆ ಆಗತ್ತೆ. ನಾಥೂರಾಮ್ ಗೋಡ್ಸೆ ಆ ವಿಷಯ ಬಿಟ್ಟು ಯಾವ ವಿಷಯಕ್ಕೆ ಕೊಲೆ ವಧೆ ಮಾಡಿದಾರ್ರಿ? ಉದಾತ್ತವಾದಂಥ ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ಹಿಂದೂಗಳ ಸುರಕ್ಷತೆಗೋಸ್ಕರ, ಹಿಂದೂಗಳ ರಕ್ಷಣೆಗೋಸ್ಕರ ಇದನ್ನ ಮಾಡಿದ್ರು ಅಂತ ಅವರೇ ಕೋರ್ಟ್ನಲ್ಲೇ ಸ್ಪಷ್ಟವಾಗಿ ಹೇಳಿದರು. ಸೊ ಅವತ್ತಿನ ತುಷ್ಟೀಕರಣ, ಅವತ್ತಿನ ಮುಸ್ಲಿಮರ ಹಾಹಾಕಾರ, ಮುಸ್ಲಿಮರ ದೌರ್ಜನ್ಯ ಇವತ್ತಿಲ್ವಾ? ಇನ್ನೂ ಜಾಸ್ತಿ ಆಗಿದೆ. ಹಾಗಾದ್ರೆ ನಮಗೆ ಒಂದು ಪಿಸ್ತೂಲ್ ಸಾಲೋದಿಲ್ಲ. ಗಾಂಧಿಗಳು ಎಷ್ಟು ಜನ ಇದ್ದಾರೆ ಇವತ್ತು?
ಅಹಿಂಸೆ ಮೂಲಕ ಈ ದೇಶವನ್ನ ನಾಶ ಮಾಡುವಂತ ಗಾಂಧೀಜಿಯ ಮಾನಸಿಕತೆ ಇವತ್ತು ಎಷ್ಟು ಜನ ಇದ್ದಾರೆ. ಸೊ ನಾವೇನ್ ಮಾಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಬೇಕಾಗಿದೆ. ನಾನು ಹೇಳೋದು ಪಿಸ್ತೂಲ್ ತಗೊಂಡು ಹೊಡಿಬೇಕು ಅಂತನ್ನುವಂಥದ್ದಲ್ಲ. ಆದ್ರೆ ಈ ಮಾನಸಿಕತೆಯನ್ನ ನಾವು ಡೆವಲಪ್ ಮಾಡ್ಕೊಳ್ಳಿಲ್ಲ. ಈಗಾಗಲೇ ಹೇಳಿದ್ರು, ಜಾಲಿಯನ್ ವಾಲಾಬಾಗದ ಬಗ್ಗೆ ಹೇಳಿದ್ರು. ಈ ಪುಸ್ತಕ ಪ್ರಕಟಣೆ ಮಾಡಿದ ಕೂಡಲೇ ಬ್ಯಾನ್ ಆಗತ್ತೆ. ಬ್ಯಾನ್ ಆದ ಕೂಡಲೇ ಮತ್ತು ಹೋರಾಟ ಮಾಡುವೆ ಅದನ್ನು ಕೋರ್ಟಿನ ಮೂಲಕ ತಗೊಂಡ್ಬರ್ತಾರೆ, ಹೊರಗಡೆ ತಗೊಂಡ್ಬರ್ತಾರೆ. ಯಾಕೆ? ಏನು ಉದ್ದೇಶ ಏನು? ಔರಂಗಜೇಬನ ಬಗ್ಗೆ ನಾವು ಮಾತಾಡ್ತಾ ಇಲ್ವಾ? ಔರಂಗಜೇಬನ ಬಗ್ಗೆ ಕೇಳ್ತಾ ಇಲ್ವಾ ನಾವು? ಎಷ್ಟು ಕೊಲೆ, ಎಷ್ಟು ಹಿಂಸೆ, ಎಷ್ಟು ದೇವಸ್ಥಾನಗಳನ್ನು ಮಾಡದಲ್ಲ, ಅವನ ಬಗ್ಗೆ ನಾವು ಇತಿಹಾಸವನ್ನು ಓದ್ತಾ ಇದೀವಲ್ಲ. ಬಾಬರನ ಬಗ್ಗೆ ಓದ್ತಾ ಇಲ್ವಾ? ಟಿಪ್ಪುನ ಬಗ್ಗೆ ಓದ್ತಾ ಇಲ್ವಾ? ನೀವು ಇತಿಹಾಸವನ್ನು ತುಂಬಿ ತುಳುಕ್ತಾ ಇರುವಂತ ಇವರೆಲ್ಲ ಯಾರು ಕೊಲೆಗಡಕರಲ್ವಾ? ಇವರು ದ್ರೋಹಿಗಳಲ್ವಾ? ಇವರ ಕಥೆಗಳನ್ನು, ಇವರ ಇತಿಹಾಸವನ್ನು ಓದಬಹುದಾದ್ರೆ ಯಾಕೆ ನಾಥುರಾಮ್ದಿಲ್ಲ? ಯಾಕೆ ನಾಥುರಾಮ್ದಿಲ್ಲ? ಓದಬೇಕಾಗಿದ್ರಿ. ಬರೀ ಓದೋದಷ್ಟೇ ಇಲ್ಲ, ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಏನು, ಯಾಕೆ, ನಮ್ಮ ಅಸ್ತಿತ್ವವನ್ನು ಉಳಿಸೋಗೋಸ್ಕರ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇವರಿಬ್ಬರಿಗೂ ನಾನು ಬಹಳ ಸಲ್ಯೂಟ್ ಹೊಡಿತಾ ಇದ್ದೀನಿ, ಬಹಳ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಈ ರೀತಿಯ ಪುಸ್ತಕದ ಸರೆಮಾಲೆಯನ್ನ ಸಂಶೋಧನ ಮೂಲಕ ನನಗೊಂದು ಪುಸ್ತಕ ಕೊಟ್ಟರು ಹರೀಶ್ ಅವರು, ಈಗ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ಅವರು ಅದನ್ನ ಎಷ್ಟು ಅಧ್ಯಯನ, ಎಷ್ಟು ರೀತಿಯ ದೇಶಗಳಿಗೆ, ಎಷ್ಟು ಪುಸ್ತಕಗಳನ್ನು ಓದಿದೆ, ನಮಗೆ ತಲೆ ದಿಮ್ಮನುತ್ತೆ. ಸೊ ಇಂಥ ಒಂದು ಅಗಾಧವಾದಂತಹ ಕಾರ್ಯ ಮಾಡುವಂಥವರಿಗೆ ನಾವು ಪ್ರತಿಯೊಬ್ಬ ವ್ಯಕ್ತಿ ಸಪೋರ್ಟ್, ಬೆಂಬಲ, ಸಹಕಾರ ಎಲ್ಲ ರೀತಿ ತನು ಮನ ಧನದಿಂದ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಿಲ್ಲಿಸಿ, ನಮ್ಮ ಮನೆಯಲ್ಲಿ ಮಗುವಿನ ಜನ್ಮದಿನ ನಿಲ್ಲಿಸಿ, ಅದಕ್ಕೆ ಆಗುವಂತ ಹಣವನ್ನ ಈ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಿ. ನಿಮ್ಮ ಮಕ್ಕಳನ್ನ, ನಿಮ್ಮ ಭವಿಷ್ಯವನ್ನು ಮೂಡಿಸುವಂತಹ ಕಾರ್ಯವನ್ನ ಈ ಪುಸ್ತಕದ ಮೂಲಕ ಮಾಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ನಾನು ಇಲ್ಲಿವರೆಗೆ ಹೇಳ್ತಾ ಇದ್ದೆ, ಕೊನೆಯ ಭಾಷಣದಲ್ಲಿ ಹೇಳ್ತಾ ಇದ್ದೆ, ಎಲ್ಲ ಹಿಂದೂ ಸಂಘಟನೆಗಳಿಗೆ ಸಹಕಾರ ಕೊಡಿ ತನು ಮನ ಧನದಿಂದ. ಇವತ್ತಿನಿಂದ ಇನ್ನೊಂದು ಜೋಡಣೆ ಮಾಡ್ತೀನಿ, ಈ ಸಮೃದ್ಧಿ ಸಾಹಿತ್ಯ ಪ್ರಕಾಶನದವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡಿ ಅಂತನ್ನುವಂಥದ್ದು ಇನ್ನೊಂದೂ ಸೇರಿಸ್ತೀನಿ ನಾನು. ಯಾಕೆ? ಒಬ್ಬ ಸಂಘಟಕ, ಹಿಂದೂ ಸಂಘಟಕ, ನಮಗೆ ಯಾವ್ದಾದ್ರೂ ಒಂದು ಹಸು ಕಟುಕರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ ನಾವು ಆಕ್ಟಿವ್ ಆಗ್ತೀವಿ. ಆ ಹಸುವನ್ನು ಉಳಿಸೋವರೆಗೆ ಬಿಡುದಿಲ್ಲ. ನಮಗೆ ಲಾಠಿ, ನಮಗೆ ಕೇಸು, ನಮಗೆ ಸಂಘರ್ಷ ಎಲ್ಲ ಆಗುತ್ತೆ, ನಮಗೆ ಗೊತ್ತು ನಮಗೆ. ಆದ್ರೆ ಒಂದೇ ಒಂದು ಹಸುವನ್ನು ಕಟುಕರ ಕಡೆಗೆ ತಲುಪಿಸುವಂತ ಪ್ರಕ್ರಿಯೆ ನಮ್ಮ ಕಣ್ಣಿಗೆ ಬಿದ್ದಿದ್ದನ್ನ, ಕಾಣಿದ್ದನ್ನ ನಾವಂತೂ ಅದನ್ನ ಕಟುಕರ ಕಡೆ ಕೊಡೋದಿಲ್ಲ, ಬಿಡುದಿಲ್ಲ ನಾವು. ಒಂದು ಹುಡುಗಿ ಮುಸ್ಲಿಮರ ಜೊತೆಗೆ ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಓಡಾಡ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣನೇ ನಮ್ಮ ಹಿಂದೂ ಕಾರ್ಯಕರ್ತರ ಆಕ್ಟಿವ್ ಆಗಿಬಿಡ್ತಾರೆ. ಆ ಹುಡುಗಿ ಯಾರು, ಯಾವ ಜಾತಿಯವಳು, ಯಾವ ಹಳ್ಳಿಯವಳು, ಯಾವ ಪಕ್ಷದವಳು, ಯಾವ ಭಾಷೆಯವಳು ಏನು ಗೊತ್ತಿರುವುದಿಲ್ಲ. ಆದ್ರೆ ಮುಸ್ಲಿಂ ಜೊತೆಗೆ ಓಡಾಡ್ತಾ ಇದ್ದಾಳೆ, ಹಣೆ ಮೇಲೆ ಕುಂಕುಮ ಇದೆ, ಅದಕ್ಕೆ ಓಡಾಡ್ತಾ ಇದ್ದಾಳೆ ಗೊತ್ತಾದ ತಕ್ಷಣನೇ ನಾವು ಅದನ್ನ ಆ ಹುಡುಗಿಯನ್ನ ಮನೆಗೆ ಸೇರಿಸಿ ಬುದ್ಧಿವಾದ ಹೇಳುವಂತ ಪ್ರಕ್ರಿಯೆಯನ್ನ ಮಾಡ್ತೀವಿ ನಾವು. ಮತಾಂತರ ಆಗ್ತಾ ಇದೆ, ಗೋ ಹತ್ಯೆ ಆಗ್ತಾ ಇದೆ, ಇಂಥ ಅನೇಕ ಕಾರ್ಯಗಳನ್ನು ನಾವು ಬಿಡಿಸ್ತೇವೆ. ಅದಕ್ಕೆ ಹಿಂದೂ ಸಂಘಟನೆಗಳಿಗೆ ಬಲ ತುಂಬಿ ಅಂತನ್ನುವಂಥದ್ದು ನಾವು ಯಾಕೆ ಹೇಳ್ತಾ ಇದೀವಿ? ಈ ಕಾರಣದಿಂದ. ಯಾವ ಬಿಜೆಪಿಯವರು ಎಂದೂ ಒಂದು ಆಕಳನ್ನ, ಒಂದು ಹಸುವನ್ನು ಹಿಡಿದಿಲ್ಲ ಅವರು. ಯಾವ ಬಿಜೆಪಿಯವರು ಒಂದು ಹೆಣ್ಣು ಮಕ್ಕಳನ್ನು ಉಳಿಸಿಲ್ಲ ಇವರು. ನೇಹಾ ಹಿರೇಮಠ್ ಅನ್ನುವಂತ ಹುಬ್ಬಳ್ಳಿಯಲ್ಲ ಒಂದು ಹುಡುಗಿ 27 ಬಾರಿ ಚಾಕು ಹಾಕ್ತಾನೆ, ಹಾಡು ಹಗಲೇ. ಸತ್ತ ನಂತರ ಇಲೆಕ್ಷನ್ ಇದ್ದಿದ್ರಿಂದ ಅಮಿತ್ ಶಾ ಕೂಡ ಆ ಹಿರೇಮಠರ ಮನೆಗೆ ಬಂದು ಹೋಗ್ತಾರೆ. ಆಮೇಲೆ ನಮ್ಮ ಅಲ್ಲಿಯ ಕಾರ್ಯಕರ್ತರು ಇವತ್ತಿನ ತನಕ ನಾವು
ನೂರಾರು ಹುಡುಗಿಯರ ಸಂಬಂಧಪಟ್ಟಾಗೆ ಪೊಲೀಸ್ ಸ್ಟೇಷನ್ದಲ್ಲಿ ಕೂತ್ಕೊಂಡು ಅಲ್ಲಿಯ MLA, ಅಲ್ಲಿಯ ಕಾರ್ಪೊರೇಟರ್, ಅಲ್ಲಿಯ MP ಗೆ ಫೋನ್ ಮಾಡಿದರೆ ಫೋನ್ ಎತ್ತಿದಲ್ಲ ರೀ. ಇಲೆಕ್ಷನ್ ಇಲ್ಲ. ಇಂಥ ನೀಚ ನಿರ್ಲಜ್ಜರಿದ್ದಾರೆ ಇವತ್ತು. ನಮಗೆ ಸಿಟ್ಟು ಬರ್ತಾರೆ. ಈಗಾಗಲೇ ಅವರು ಹೇಳಿದ್ರು, ಜನಸಂಘ ಪ್ರಾರಂಭ ಆಗಿದ್ದೆ ಹಿಂದುತ್ವಗೋಸ್ಕರ, ಹಿಂದೂಗಳ ಸುರಕ್ಷತೆಗೋಸ್ಕರ, ಹಿಂದೂಗಳ ರಕ್ಷಣೆಗೋಸ್ಕರ, ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಉಳಿವಿಗೋಸ್ಕರ ಜನಸಂಘ ಪ್ರಾರಂಭ ಆಗಿದ್ದು ಎಲ್ಲಿವರೆಗೆ ತಲುಪಿದೆ ಎಂದು. ಸೊ ಇವತ್ತಿನ ಪುಸ್ತಕದ ಬಿಡುಗಡೆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಮುಂದಿನ ಅವತ್ತಿನ ದಿನ ಏನು ಗೋಡ್ಸೆ ಅವರು, ನಾಥೂರಾಮ್ ಗೋಡ್ಸೆ ಅವರು ಯಾವ ಕಾರಣಕ್ಕಾಗಿ ಗಾಂಧೀಜಿ ಅನ್ನುವಂಥ ವ್ಯಕ್ತಿನಲ್ಲ, ವಿಚಾರಧಾರೆ, ಎಂಥ ವಿಚಾರಧಾರೆ ಎಲ್ಲರಿಗೂ ಗೊತ್ತಿದೆ, ಸ್ಮರಣೆ ಮಾಡ್ಕೊಳ್ಳೋದಷ್ಟೇ. ದೇಶ ತುಂಡಾಗೋಕ್ಕಿಂತ ಸಮಯದಲ್ಲಿ ಗಾಂಧೀಜಿಯವರು ಏನ್ ಹೇಳಿದ್ರು? ದೇಶ ತುಂಡಾಗೋಕ್ಕಿಂತ ಮುಂಚೆ ನನ್ನ ಶರೀರವನ್ನು ತುಂಡು ಮಾಡಿ ಅಂತ ಹೇಳಿದ್ರು. ನೆಹರು ಹುಚ್ಚರ ಕಲ್ಪನೆ ಅಂತ ಹೇಳಿದ್ರು, ವಿಭಜನೆ ಇದು ಪಾಕಿಸ್ತಾನದ ಹುಚ್ಚರ ಕಲ್ಪನೆ ಅಂತ ಹೇಳಿದ್ರು. ವಲ್ಲಭಭಾಯಿ ಪಟೇಲ್ ಹೇಳಿದ್ರು, ಖಡ್ಗದಿಂದ ಉತ್ತರ ಕೊಟ್ಟಿವಿ ವಿಭಜನೆಯನ್ನ ಮಾತನಾಡಿದ್ರೆ ಅಂತ ಹೇಳಿದ್ರು. ಅವತ್ತಿನ ನಾಯಕರು ಇಂಥ ಹೇಳಿಕೆಗಳನ್ನು ಕೊಟ್ಟವರ ಎದುರುಗಡೆನೆ ದೇಶ ತುಂಡಾಗಿ ಹೋಯ್ತಲ್ರಿ. ಗಾಂಧೀಜಿಯವರ ಶರೀರ ತುಂಡಾಗಲಿಲ್ಲ, ಪಟೇಲರ ಖಡ್ಗ ಮೇಲೆ ಬರಲೇ ಇಲ್ಲ. ಹುಚ್ಚರ ಕಲ್ಪನೆ ಅಂತ ಹೇಳಿದಂತ ನೆಹರು ಆ ಹುಚ್ಚರ ದೇಶದ ಮೇಲೆ ಪ್ರಧಾನಮಂತ್ರಿ ಆಗಿ ಕೂತ್ಕೊಂಡ್ಬಿಟ್ರು. ಇದನ್ನ ನೋಡಿದ ಕೂಡಲೇ ಯಾರಿಗೆ ಸಿಟ್ಟು ಬರಲ್ಲ ರೀ? ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಹೇಳ್ತೀವಿ. ತಾಯಿ ನಿನಗೆ ನಮಸ್ಕಾರ, ಭಾರತ ಮಾತೆ ನಿನಗೆ ನಮಸ್ಕಾರ, ಭಾರತ ಮಾತೆ ವಂದೇ ಮಾತರಂ ಅಂತಂದ್ರೆ ನಾವು ಮಕ್ಕಳಾದೇವಲ್ರಿ. ಆ ತಾಯಿ ಮೇಲೆ ಆಘಾತ, ತಾಯಿ ಮೇಲೆ ತುಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರಿಗೆ ಸಿಟ್ಟು ಬರುದಿಲ್ಲ? ಸೊ ಆ ಸಿಟ್ಟು ನಾಥೂರಾಮ್ ಗೋಡ್ಸೆಗೆ ಬಂತು. ಬರೇ ಒಂದೇ ಕಾರಣ ಅಲ್ಲ, 75 ಕೋಟಿ ರೂಪಾಯಿ ಪಾಕಿಸ್ತಾನ ಕೊಡಬೇಕು ಅಂತ ಹೇಳಿ ಒಪ್ಪಂದ ಆಯ್ತು. 75 ಕೋಟಿ, ಅದರಲ್ಲಿ 20 ಕೋಟಿ ಕೊಟ್ರು. 20 ಕೋಟಿ ಕೊಟ್ಟ ನಂತರ ಈಗಾಗಲೇ ಹರೀಶ್ ಅವರು ಹೇಳಿದ್ರು ಎಷ್ಟು ಜನ ಅಲ್ಲಿ ಕೊಲೆ ಸುಲಿಗೆ ಏನೇನಾಯ್ತು ಅಂತನ್ನುವಂತ. ಲಕ್ಷ ಲಕ್ಷ ಗಟ್ಲೆ ಅಮಾಯಕ ಹಿಂದೂರು ಅವ್ರು ಏನು ಪಾಪ ಮಾಡಿದ್ರು? ಅವರು ಈ ಪಾಕಿಸ್ತಾನ ಬೇಕು ಅಂತ ಹೇಳಿದ್ರ, ಬೇಡ ಅಂತ ಹೇಳಿದ್ರ? ಮುಸ್ಲಿಮರ ವಿರುದ್ಧ ಪ್ರತಿಭಟನೆ ಮಾಡಿದ್ರ? ಏನಿಲ್ಲ. ಹಿಂದೂ ಆಗಿ ಬದುಕ್ತಾ ಇರುವಂತ ಆ ಪಾಕಿಸ್ತಾನದಲ್ಲಿ ಬರೇ ಹಿಂದೂ ಇದೀರಿ ಅಂತ ಹೇಳಿ ಕೊಲೆಗಳನ್ನ ಮಾಡ್ತಾ ಹೋದ್ರಲ್ರಿ, ರಕ್ತವನ್ನ ಹರಿಸಿದ್ರು. ಆ ಅಕ್ಕ ತಂಗಿಯರ ಚಿತ್ಕಾರ ಇವತ್ತೂ ನಮ್ಮ ಕಿವಿಯಲ್ಲಿ ಅಪ್ಪಳಿಸ್ತಾ ಇದೆ. ಗಾಂಧೀಜಿಯವರಿಗೆ ಕೇಳಿಸ್ಲಿಲ್ವಾ ಅದು? ನೆಹರು ಅವ್ರಿಗೆ ಕೇಳಿಸ್ಲಿಲ್ವಾ ಅದು? ಪಟೇಲ್ರಿಗೆ ಕೇಳಿಸ್ಲಿಲ್ವಾ ಅದು? ಯಾಕೆ ಗಾಂಧೀಜಿಯವರು ಆ ಆಗ್ತಾ ಇರುವಂತಹ ಕೊಲೆ ಸುಲಿಗೆ ಅಥವಾ ಅತ್ಯಾಚಾರದ ವಿರುದ್ಧ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಿಲ್ಲ, ಧರಣಿಯನ್ನ ಮಾಡಲಿಲ್ಲ, ಉಪವಾಸ ಸತ್ಯಾಗ್ರಹವನ್ನ ಯಾಕೆ ಮಾಡಲಿಲ್ಲ? ನೌಖಾನಿಗೆ ಹೋದ್ರು ನೀವು. ದೆಹಲಿಯ ಮೂಲೆ ಮೂಲೆಯಲ್ಲಿ ಇರುವಂತಹ ಮಸೀದಿ ಒಳಗಡೆ ಇರುವಂತಹ ಹಿಂದೂ ಸಂತ್ರಸ್ತರನ್ನ ನೀವು ಮಸೀದಿ ಒಳಗೆ ಇರೋದು ಬೇಡ ಅಂತೇಳಿ ಹೊರಗೆ ಹಾಕಿದ್ರು ನೀವು. ಹಿಂದೂಗಳನ್ನ ಹೇಡಿಗಳನ್ನಾಗಿ ನಿರ್ಮಾಣ ಮಾಡಿದ್ರು ನೀವು. ಇದು ಯಾರಿಗೆ ಸಿಟ್ಟು ಬರಲ್ಲ ರೀ? ಅವತ್ತಿನ ದಿನ ಪ್ರಮೋದ್ ಮುತಾಲಿಕ್ ಏನಾದ್ರೂ ಇದ್ದಿದ್ರೆ ನಾನು ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಸಿಟ್ಟು ಬರಲ್ಲಲ್ರಿ? ನಮ್ಮ ತಾಯಿ ಭಾರತ ಮಾತೆ ಅಲ್ಲಿ ಅಮಾಯಕ ಹಿಂದೂಗಳ ಕೊಲೆ ಸುಲಿಗೆ ಅತ್ಯಾಚಾರ ನಡೀತಾ ಇರುವಂತ ಸಿಟ್ಟು ಬರಲ್ಲ? ಸೊ ಅಂಥ ಈ ಒಂದು ಪಾರ್ಟ್ ಇವತ್ತಿನ ದಿನ ಏನು ಕಡಿಮೆ ಇದೆಯಾ?
ಅತ್ಯಾಚಾರ, ಅನಾಚಾರ, ಅಪಮಾನ, ಅವಮಾನ, ಎಷ್ಟು ರೀತಿಯ. ನಿನ್ನೆ ಮೊನ್ನೆ ರಾತ್ರಿ 5,000ಕ್ಕೂ ಹೆಚ್ಚು ಮುಸ್ಲಿಂ ಗುಂಡಾಗಳಿಂದ ದಾವಣಗೆರೆಯಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಹಲ್ಲೆ ಮಾಡಿದರಲ್ಲ. 5,000ಕ್ಕೂ ಹೆಚ್ಚು. ಇಡೀ ದೇಶದಲ್ಲಿ ಗಣೇಶೋತ್ಸವ, ಗಣೇಶ ಪೂಜಕರು, ಗಣೇಶನ ಭಕ್ತರು ನಾವು ಸಮಾಧಾನ ಶಾಂತವಾಗಿದ್ದೀವಿ. ಯಾಕೆ? ಈ 78 ವರ್ಷದ ಇತಿಹಾಸ ಓದಿ 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 ನಿರ್ವೀರ್ಯ ಆಗ್ಬಿಟ್ಟಿದೀವಿ, ಹೇಡಿಗಳಾಗ್ಬಿಟ್ಟಿದೀವಿ. ಆ ರೋಷ, ಆ ಸಿಟ್ಟು, ಆ ವೇದನೆ, ರಕ್ತ ಕುದಿತಾ ಇಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ನಾಥೂರಾಮ್ ಗೋಡ್ಸೆ ಅತ್ಯಂತ ಪ್ರಸ್ತುತವಾಗಿದ್ದಾರೆ, ಅತ್ಯಂತ ಪ್ರಸ್ತುತವಾಗಿದ್ದಾರೆ. ಅಹಿಂಸಾ ಅಂತ ಹೇಳಿ ನಮ್ಮನ್ನ ಏನು ಮಾಡಿದ್ರು, ಇನ್ನ ನಮ್ಮಲ್ಲಿ ಆ ರೋಷ ಬರಲೇಬೇಕು. ಸೊ ಆ ಬರುವಂತಹ ದೃಷ್ಟಿಕೋನದಿಂದಲೇ ಇವತ್ತಿನ ಈ ಸಾಹಿತ್ಯ ಸಮೃದ್ಧಿಯ ಏನು ಒಂದು ಈ ಪುಸ್ತಕ ಬಿಡುಗಡೆ ಆಗಿದೆ. ನಿಜವಾಗಿಯೂ ಗ್ರೇಟ್ ಅಂತ ಹೇಳ್ತೀನಿ. ಕೊನೆಯದಾಗಿ ನಾನು ಒಂದು ಹೇಳಿ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ವಿಭಜನೆ ಆಯ್ತು, ಇಲ್ಲಿವರೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಯ್ತು, ಅಯೋಧ್ಯ ಆಯ್ತು, ಕಾಶಿ ಬಂತು, ಮಥುರಾ ಎಂಬ ಚರ್ಚೆ ನಡೀತಾ ಇದೆ. ಸೊ ಇಂಥ ಸಮಯದಲ್ಲಿ ಟಿಪ್ಪು ಬಂದ. ಈಗ ಒಬ್ಬನ ಇನ್ನೊಬ್ಬ ಬಂದಿದ್ದಾನೆ. ಭಯಂಕರ ಭಯಾನಕ ರಾಕ್ಷಸ ಸ್ವರೂಪದ ಮಾನಸಿಕತೆ ಇವತ್ತು ನಮ್ಮ ದೇಶದಲ್ಲಿ ಮತ್ತೊಬ್ಬ ಬಂದಿದ್ದಾನೆ, ಜಾಗೃತನಾಗಿದ್ದಾನೆ. ಔರಂಗಜೇಬ್ ಓಪನ್ ಆಗಿ ಬಹಿರಂಗವಾಗಿ ಇವತ್ತು ಹೇಳ್ಕೊಳ್ತಾ ಇದ್ದಾರೆ, ಔರಂಗಜೇಬ್ ಹಮಾರಾ ಹೀರೋ ಹೇ, ನಮ್ಮ ನಾಯಕ ಇದ್ದಾನೆ ಔರಂಗಜೇಬ್. ಭದ್ರಾವತಿಯ ಒಂದು ಇದರಲ್ಲಿ ದೊಡ್ಡದಾಗಿ ಅಖಂಡ ಭಾರತದ ಮ್ಯಾಪ್ ಒಳಗಡೆಗೆ ಆ ಔರಂಗಜೇಬನ ಭಾವಚಿತ್ರ ಹಾಕಿ ಕೆಳಗಡೆ ಬರೀತಾರೆ, ಜಗತ್ತಿನ ಅತ್ಯಂತ ಶ್ರೀಮಂತ ಶೂರ ವೀರ ಔರಂಗಜೇಬ್ ಅಂತ ಬರೀತಾರೆ. ಈಗ ಈದ್ ಮಿಲಾದಲ್ಲಿ ಔರಂಗಜೇಬನ ಕಟೌಟ್ಗಳು, ಔರಂಗಜೇಬನ ಫೋಟೋಗಳು ಬಂದಿದ್ದಾವೆ. ಯಾರ್ರೀ ಔರಂಗಜೇಬ್? ಯಾರೀ ಔರಂಗಜೇಬ್? ಸಾವಿರಾರು ದೇವಸ್ಥಾನಗಳನ್ನ ಒಡೆದಿದ್ದಾನೆ. ಓಕೆ, ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಒಡೆದು ಅದರ ಈಶ್ವರ ಲಿಂಗವನ್ನ ಒಡೆದು ಚೂರು ಚೂರು ಮಾಡಿ ತಾನು ಪ್ರತಿನಿತ್ಯ ಮಸೀದಿಗೆ ನಮಾಜ್ ಮಾಡುವಂತ ಹೋಗುವಂತ ಇದರಲ್ಲಿ ಪೌಟನ್ಗೆ ಮೆಟ್ಟಲ್ಗಳನ್ನ ಮಾಡಿದನು. ಯಾವುದು? ಈಶ್ವರನ ಲಿಂಗದ ಆ ಒಡೆದು. ಇದು ಔರಂಗಜೇಬ್. ಯಾರೇ ಔರಂಗಜೇಬ್? ಛತ್ರಪತಿ ಶಿವಾಜಿಯ ಮಗ ಸಂಭಾಜಿಯನ್ನ ಮೋಸದಿಂದ ಬಂಧನ ಮಾಡಿ ದೆಹಲಿಯಲ್ಲಿ ಆನೆಯ ಕಾಲಿಗೆ ಹಾಕಿ ಮೆರವಣಿಗೆ ಮಾಡಿ ಇಡೀ ಆ ಅರಮನೆ ಎದುರುಗಡೆಗೆ ನಿಲ್ಲಿಸಿ ಮುಸ್ಲಿಂ ಆಗು ಅಂತ ಹೇಳಿದಾಗ ಅವನು ಆಗೋದಿಲ್ಲ ಅಂತ ಹೇಳ್ತಾನೆ. ಅಂತ ಹೇಳ್ತಾ ಕೇಳ್ತಾ ಹೇಳ್ತಾ ಕೇಳ್ತಾ ಒಂದೊಂದು ಅವಯವಗಳನ್ನ ಕತ್ತರಿಸ್ತಾ ಹೋಗ್ತಾರೆ. ಸಂಭಾಜಿನ ಅವಯವಗಳನ್ನು ಕತ್ತರಿಸ್ತಾ ಎಷ್ಟು 39 ಪೀಸ್ ಮಾಡ್ತಾರ್ರಿ. 39 ಪೀಸ್. ಕೈ, ಕಾಲು, ಕಣ್ಣು, ಮೂಗು ಹೀಗೆಲ್ಲ ಕತ್ತರಿಸ್ತಾ ಕೊನೆಗೆ ರುಂಡನ್ನು ಕತ್ತರಿಸಿ ಬಿಸಾಕ್ತಾರೆ. 39 ಪೀಸ್ ಮಾಡಿ ಎಲ್ಲರ ಎದುರುಗಡೆಗೆ. ಇದು ಔರಂಗಜೇಬ್. ಯಾರ ಔರಂಗಜೇಬ್? ಸಿಖ್ಖರ 8ನೆಯ ಗುರು ತೇಗ ಬಹದ್ದೂರನ್ನ ದೆಹಲಿಗೆ ಬಂಧನ ಮಾಡಿ ಜೀವಂತವಾಗಿ ನೀನು ಮುಸ್ಲಿಂ ಆಗಿ ಅಂತ ಹೇಳಿದಾಗ ನಕಾರ ಮಾಡಿದಂತ ಸಮಯದಲ್ಲಿ ಜೀವಂತವಾಗಿ
ಎರಡೂ ಶರೀರದ ಎರಡೂ ಪಕ್ಕದಲ್ಲಿ ಮರದ ದಿಂಬೆಯನ್ನು ಇಟ್ಟು ಜೀವಂತವಾಗಿ ಗರಗಸದಿಂದ ಕೊಯ್ದಂಥವನು ಯಾರೋ? ಔರಂಗಜೇಬ್. ಯಾರ ಔರಂಗಜೇಬ್? ತನ್ನ ಅಪ್ಪನನ್ನೇ ಜೈಲ್ನಲ್ಲಿಟ್ಟಂತವನು, ತನ್ನ ಅಣ್ಣನನ್ನೇ ಜೈಲ್ನಲ್ಲಿಟ್ಟಂತ ಔರಂಗಜೇಬ್ ಈ ದೇಶದಲ್ಲಿ ಮತ್ತೆ ಜೀವಂತ ಆಗಿದ್ದಾನೆ. ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಈ ಇದರಲ್ಲಿ ಓಪನ್ ಆಗಿ ಇವತ್ತು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ನಾವ್ಯಾರು ಅಂತಂದು ನಾವು ನಿಶ್ಚಯ ಮಾಡಬೇಕಾಗಿದೆ. ಮತ್ತೆ ಇವತ್ತು ಛತ್ರಪತಿ ಮನೆಯಲ್ಲೇ ಹುಟ್ಟಬೇಕಾಗಿದೆ, ಮತ್ತೆ ರಾಣಾ ಪ್ರತಾಪ್ ಹುಟ್ಟಬೇಕಾಗಿದೆ, ಮತ್ತೆ ಚಂದ್ರಶೇಖರ್ ಆಜಾದ್ ಹುಟ್ಟಬೇಕಾಗಿದೆ, ಮತ್ತೆ ಭಗತ್ ಸಿಂಗ್ ಹುಟ್ಟಬೇಕಾಗಿದೆ, ಮತ್ತೆ ನಾಥೂರಾಮ್ ಗೋಡ್ಸೆ ಮನೆಯಲ್ಲೇ ಬರಬೇಕಾಗಿದೆ ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ಬದುಕೋದು ಕಷ್ಟ. ಮುಂದಿನ ಭವಿಷ್ಯ ಅಂಧಕಾರ ಇದೆ. ಅದನ್ನು ಪರಿವರ್ತನೆ ಮಾಡಬೇಕಾ? ಅದನ್ನು ತಡಿಬೇಕಾ? ಈಗಲಿಂದನೇ ಕೆಲಸ ಮಾಡ್ಬೇಕು. ಇವತ್ತಿನಿಂದ 10 ವರ್ಷ ಈ ದೇಶ, ಧರ್ಮ, ಸಂಸ್ಕೃತಿ, ಮಾನ ಮರ್ಯಾದೆ, ನಮ್ಮ ಅಕ್ಕ ತಂಗಿ, ಗುಡಿ ಗುಂಡಾರ, ಇದನ್ನು ಉಳಿಸೋ ಸಲುವಾಗಿ ನಾವು ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಬೇರೆ ಬೇರೆ ಸ್ವರೂಪದಲ್ಲಿ ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ವ್ಯಾಪಾರ, ನನ್ನ ವ್ಯವಹಾರ, ನನ್ನ ನಿವೃತ್ತ ಜೀವನದ ಜೊತೆಗೆ ನಾನು ಈ ದೇಶಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡಿದಾಗ ಮಾತ್ರ ನಾಥೂರಾಮ್ ಗೋಡ್ಸೆಯ ಬಲಿದಾನ ಸಾರ್ಥಕ ಆಗತ್ತೆ ಅಂತನ್ನುವಂತಹ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.